ಗುರುಮಠಕಲ್ ಪಟ್ಟಣದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ತಾಲ್ಲೂಕು ಘಟಕದ ಸರ್ವ ಸದಸ್ಯರ ಸಭೆಯಲ್ಲಿ 80 ವರ್ಷ ತುಂಬಿದ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ತಾಲ್ಲೂಕು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಸನ್ಮಾನಿಸಿದರು. ಮೈಸೂರು ಪೇಟವನ್ನು ತೊಡಿಸುವುದರ ಮೂಲಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ದಿನ ನಿವೃತ್ತಿ ಆಗಲೇಬೇಕು. ನಿವೃತ್ತರಿಗೆ ಪಿಂಚಣಿ ನೀಡಿದರಷ್ಟೇ ಸಾಲದು, ಅವರ ಆರೋಗ್ಯ ರಕ್ಷಣೆಗೆ ವಿಶೇಷ ಯೋಜನೆ ರೂಪಿಸಬೇಕು. ನಿವೃತ್ತ ಸರ್ಕಾರಿ ನೌಕರರು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಎಂದು ಕರ್ನಾಟಕ ರಾಜ್ಯ ನಿವೃತ್ತ ತಾಲ್ಲೂಕು ಅಧ್ಯಕ್ಷ ಕಿಷ್ಟಪ್ಪ ಪುರುಷೋತ್ತಮ್ ಅವರು ಹೇಳಿದರು. ಪಟ್ಟಣದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ತಾಲ್ಲೂಕು ಘಟಕದ ಸರ್ವ ಸದಸ್ಯರ ಸಭೆಯಲ್ಲಿ 80 ವರ್ಷ ತುಂಬಿದ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ತಾಲ್ಲೂಕು ನೂತನವಾಗಿ ಆಯ್ಕೆದ ಅಧ್ಯಕ್ಷರಿಗೆ ಸನ್ಮಾನ ಏರ್ಪಡಿಸಿದ್ದ ರಾಜ್ಯ ನಿವೃತ್ತ ನೌಕರರ ಸಂಘದ ತಾಲ್ಲೂಕು ಘಟಕದ ಸರ್ವ ಸದಸ್ಯರ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕಳೆದ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಊಟವನ್ನು ನಮ್ಮ ಉಪಾಧ್ಯಕ್ಷರಾಗಿರತಕ್ಕಂಥ ಪಟೇಲ್ ದೊಡ್ಡ ಅವರು ನಮ್ಮ ಸ್ವಾಯಿತೆಯಿಂದ ನಮ್ಮೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿರತಕ್ಕಂಥದ್ದು ತಮ್ಮ ಮುಂದೆ ಇದೆ. ಅದೇ ರೀತಿಯಾಗಿ ಮತ್ತು ಕಾರ್ಯಕ್ರಮ ಈಗ ನಾವು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಒಂದು ನಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕಾದ್ರೆ ಕಳೆದ ವರ್ಷದಲ್ಲಿ ಸುಮಾರು 17,000-18,000 ರೂಪಾಯಿ ಅವರು ಕೊಟ್ಟಿದ್ದರು. ಸುಮಾರು ಎಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಜಮಾ ಖರ್ಚಿನ ಲೆಕ್ಕಪತ್ರವನ್ನು ಮೊನ್ನೆ ಸಭೆಯಲ್ಲಿ ತಮ್ಮೆಲ್ಲರ ಮುಂದೆ ಕೂಡ ನಾವು ಮಂಡಿಸಿದ್ದೇವೆ. ನಾವು ಇಲ್ಲಿಯವರೆಗೆ ಕೂಡ ನಮ್ಮ ಒಬ್ಬ ಸದಸ್ಯರಿಂದ ಸಂಗ್ರಹ ಮಾಡಿರತಕ್ಕಂಥ ಸದಸ್ಯತ್ವ ಶುಲ್ಕದಿಂದ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಆ ಅನುದಾನ ಕೈ ಹಾಕದೆ ಗೆಳೆಯರೊಂದಿಗೆ ಅವರಿಗೆ ಅವರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರತಕ್ಕಂಥದ್ದು. ಅದಕ್ಕೆ ನಮ್ಮ ಒಂದು ಅಭಿಪ್ರಾಯ ನಾವೇನಂದ್ರೆ ಪದೇ ಪದೇ ಸಾರ್ವಜನಿಕರ ಬೇರೆಯವರ ಜೊತೆಯಲ್ಲಿ ಹೋಗಿ ನಮ್ಮ ನಿವೃತ್ತ ನೌಕರ ಸಂಘದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವರ ಜೊತೆಗೆ ಕೈ ಜೋಡಿಸಿ ಅವರ ವಿಚಾರ ವಿನಿಮಯಕ್ಕಿಂತ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಮೊನ್ನೆ ತಾನೇ ನಮ್ಮೆಲ್ಲ ನಿವೃತ್ತ ನೌಕರ ಮಂದಿಗಳಿಗೆ ಸರ್ಕಾರಿ ನೌಕರಿಗೆ ವೇತನ ಆಯೋಗದಿಂದ ಕೂಡ ಆದಷ್ಟು ಆರ್ಥಿಕ ಸೌಲಭ್ಯಗಳು ನಮಗೆ ಸಿಕ್ಕಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಈಗ ತಾನೇ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ DA ಅನ್ನು ಅನೌನ್ಸ್ ಮಾಡಿದ್ದಾರೆ. ಆದರೂ ಕೂಡ ನಮಗೆ ದೇವರು ಎಲ್ಲ ರೀತಿಯಿಂದ ಕೂಡ ಈ ಸಮಾಜದಲ್ಲಿ ನೋಡತಕ್ಕಂಥದ್ದು ವಿಚಾರ ಏನಂದರೆ ಇವತ್ತಿನ ಮುಪ್ಪಿನಾವಸ್ಥೆಯಲ್ಲಿರತಕ್ಕಂಥ 60 ವರ್ಷ ದಾಟಿರತಕ್ಕಂಥ ವಯೋವೃದ್ಧ ನಿವೃತ್ತ ನೌಕರ ಬಂಧುಗಳ ಒಂದು ಸಂಕಟಗಳನ್ನು ಅವರ ಮನ ತುಳುವ ಹಾಗೆ ಇದೆ. ಯಾಕಂದರೆ ಕೆಲವು ಕುಟುಂಬಗಳಲ್ಲಿ ಎಷ್ಟೇ ನಾವು ಸುಮಾರು 30-40 ವರ್ಷ ನಿರಂತರವಾಗಿ